ಬಾ, ಆ ವಿಷಯನ ನಿನಗೆ ಬೆಳಿಗ್ಗೆನೆ ಹೇಳಿದೆ ಅಲ್ವಾ? ನೆನ್ನೆ ದಿವ್ಯಾ ನಿಮ್ಮ ಹತ್ರ ಏನ್ ಹೇಳಿದ್ಲು? ಹಾ, ಎಲ್ರೂ ಬಂದಿದೀವಿ ಅಂತ ಹೇಳಿದ್ಲು. ಎಲ್ರು ಅಂದ್ರೆ ಗಂಗಾನು ಬಂದಿರ್ತಾಳಲ್ವಾ? ಸುಮ್ನಿರು ಚಂದ್ರಿಕಾ, ಗಂಗಾ ಹೇಗೆ ಬರ್ತಾಳೆ? ಬಂದ್ರೆ ಅವಳು ಬದುಕೇ ಇದ್ದಾಳೆ ಅಂತ ಇಷ್ಟೊತ್ತಿಗೆ ಎಲ್ರಿಗೂ ಗೊತ್ತಾಗ್ತಿತ್ತು ಅಲ್ವಾ? ಹ, ಗಂಗಾ ಈ ಮನೇಲಿ ಇದ್ಬಿಡ್ತಿದ್ಲು. ಅವಳಿಗೆ ಹಳೇದ್ ನೆನ್ಪಿಲ್ವಲ್ಲ. ಇವರಿಗೆ ಗಂಗಾ ನೆನಪೇ ಇದ್ದಾಳೆ ಅಲ್ವಾ? ಬಂದವಳನ್ನ ಹೇಗ್ ಕಳಿಸ್ತಾರೆ? ಇಲ್ಲ ಪೌಡ್ರು, ನಾವ್ ಎಲ್ಲೋ ಮಿಸ್ ಹೊಡಿತಾ ಇದೀವಿ. ಜೈನ ಫಾಲೋ ಮಾಡ್ಬೇಕು ಅನ್ಕೊಳ್ಳೋ ಪ್ರತಿ ಸಲನೂ ನಮ್ಮನ್ ಪೊಲೀಸವ್ರು ತಡಿತಾರೆ. ಗೊತ್ತಿಲ್ಲದೆ ಡಿಕ್ಕಿನಲ್ಲಿ ಫಾಲೋ ಮಾಡೋಣ ಅನ್ಕೊಂಡ್ರೆ ನಮ್ಮ ಅತ್ತಿಗೆ ಹಣ್ಗಾಯ್ ನೀರ್ಗಾಯ್ ಮಾಡಿದ್ರು. ನಮ್ಮನ್ನ ಮನೇಲೆ ಇರಿ ಅಂತ ಪದೇ ಪದೇ ಜೈ ನಮ್ಮ ಅಜ್ಜಿ ಅತ್ತಿಗೆ ಎಚ್ಚರಿಸಿದ್ರು. ಇದನ್ನೆಲ್ಲ ನೋಡಿ ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲದೆ ಇವ್ರು ಏನೋ ಮಾಡ್ತಿದ್ದಾರೆ. ನಮ್ಮನ್ನ ಯಾಕೆ ತಡಿತಾ ಇದ್ದಾರೆ? ಯಾಕಾಗಿರುತ್ತೆ? ಅದೇನು ಅಂತ ತಿಳ್ಕೊಬೇಕು ಅಂದ್ರೆ ನಾವು ಗಂಗಾ ಮನೆಗೆ ಹೋಗ್ಬೇಕು. ಕಾರ್ ತೆಗಿರಿ. ತೆಗಿರಿ. ರೋಡ್ಸ್, ಫ್ರೆಂಡ್ಸ್ ಹೌಸ್, ಟೆಂಪಲ್ಸ್ ಎಲ್ಲ ಕಡೆ ಹುಡುಕಿದೀವಿ. ಅಭಿ ಕಾಣಿಸ್ತಿಲ್ಲ. ಏನ್ ಮಾಡೋದಪ್ಪ? ಅಭಿಗೆ ಅಮ್ಮ ಅಂದ್ರೆ ಇಷ್ಟ ಕಣ ಕೇಶವ. ನನಗ್ ಗೊತ್ತಿರೋ ಹಾಗೆ ಅವನು ಎಲ್ಲೇ ಇದ್ರೂ ಸಂಜೆ ಒಳಗಡೆ ಮನೆಗೆ ಬಂದ್ಬಿಡ್ತಾನೆ. ಆದ್ರೆ ಅಭಿ ಹೋಗಿರೋದು ಮೇಡಮ್ ಮೇಲಿರೋ ಕೋಪದಿಂದ ಅಲ್ವಾ ಅಪ್ಪ? ಬರ್ತಾನೋ ಇಲ್ವೋ? ಎಷ್ಟು ಕೋಪ ಇದ್ರೇನೋ, ತಾಯಿನ ಬಿಟ್ಟಿರ್ತಾನ, ತಂಗಿನ ನೋಡದೆ ಇರಕ್ಕಾಗತ್ತಾ? ತಪ್ಪದೆ ವಾಪಸ್ ಬರ್ತಾನೆ. ನಾವು ಮನೆಗೆ ಹೋಗೋಣ ನಡಿ. ಅಭಿ ಎಲ್ಲಿ ಅಂತ ಗಂಗಾ ಮೇಡಮ್ ಅವ್ರು ಕೇಳಿದ್ರೆ ಏನ್ ಹೇಳೋದಪ್ಪ? ನಮ್ಮ ಅಣ್ಣ ಎಲ್ಲಿ ಅಂತ ದಿವ್ಯಾ ಕೇಳಿದ್ರೆ ಏನ್ ಉತ್ತರ ಕೊಡೋದಪ್ಪ? ಅವ್ರಿಗೆ ಹೇಗ್ ಸಮಾಧಾನ ಮಾಡೋದಪ್ಪ? ನಾವ್ ಅಭಿನ ಹುಡ್ಕೊಂಡ್ ಬರ್ತೀವಿ ಅಂತ ಗಂಗಾ ಮೇಡಮ್, ದಿವ್ಯಾ ತುಂಬಾ ಆಸೆಯಿಂದ ಕಾಯ್ತಿರ್ತಾರೆ. ನಾವ್ ಅಭಿನ ಕರ್ಕೊಂಡ್ ಬರ್ತೀವಿ ಅಂತ ಅಮ್ಮ ಕೂಡ ನಂಬಿಕೆಯಿಂದ ಅವ್ರಿಗೆ ಸಮಾಧಾನ ಹೇಳ್ತಾನೆ ಇರ್ತಾರೆ. ಅಭಿನ್ ಕರ್ಕೊಂಡು ಹೋಗದೆ ಇದ್ರೆ ಅವ್ರಿಗೆ ತುಂಬಾ ನೋವು ಕೊಟ್ಟಂಗಾಗತ್ತಪ್ಪ. ಒಂದ್ ಕೆಲ್ಸ ಮಾಡೋಣ, ಅಭಿನ ನೋಡಿದ್ವಿ ಅಂತ ನಾವು ಸುಳ್ಳು ಹೇಳೋಣ. ಸುಳ್ಳ? ಅಭಿ ಕಾಣಿಸಿಲ್ಲ ಅನ್ನೋ ನಿಜ ಹೇಳಿ ಮೇಡಮ್ಗೂ ದಿವ್ಯಗೂ ನೋವು ಕೊಡೋದ್ ಬದಲು ಸುಳ್ಳು ಹೇಳಿ ಸಂತೋಷ ಪಡಿಸೋಣ. ಸಂಜೆ ಒಳಗೆಲ್ಲ ಅಭಿ ಬಂದ್ಬಿಡ್ತಾನೆ. ಒಂದ್ ವೇಳೆ ಅಭಿ ಅವರು ರಾತ್ರಿ ಕೂಡ ಬಂದಿಲ್ಲ ಅಂದ್ರೆ? ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ ಕಣೋ. ಅವನು ಬೇಜಾರು, ಕೋಪ, ಜೈಸರ್ ಮೇಲೆ ದ್ವೇಷ, ಇದೆಲ್ಲದಕ್ಕಿಂತ ಅಮ್ಮನೇ ಅಭಿಗೆ ಹೆಚ್ಚು. ಅಮ್ಮ ಇಲ್ದೇನೆ ಅವನು ಇರ್ತಾನೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನಿಲ್ದೆ ಅಮ್ಮ ಇರಲ್ಲ ಅಂತ ಅಭಿಗೆ ಚೆನ್ನಾಗಿ ಗೊತ್ತು ಕಣೋ. ಜೈಸರ್ ಮೇಲಿನ ಕೋಪಕ್ಕೆ ಅಮ್ಮನ್ನ ಬಿಟ್ಟೋಗೋ ಅಷ್ಟು ಮೂರ್ಖ ಅಲ್ಲ ಕಣೋ ಅಭಿ. ಆದ್ರೆ ಅಪ್ಪ, ಸುಳ್ಳು ಹೇಳೋದು ತಪ್ಪಲ್ವಾ ಅಪ್ಪ? ಬೆಳಗ್ಗೆ ಜಯಂಕಲ್ಗೆ ಸುಳ್ಳು ಹೇಳಿದ್ವಿ, ಇವಾಗ ಗಂಗಾ ಮೇಡಮ್ ಅವ್ರಿಗೂ ಸುಳ್ಳು ಹೇಳೋಣ ಅಂತ ಅಂತಿದ್ದೀರಾ. ನಿಜ ಗೊತ್ತಾದ ದಿನ ನೀವು ಕೆಟ್ಟವ್ರಾಗ್ತೀರಾ ಅಪ್ಪ. ಒಬ್ಬರಿಗೆ ನೋವು ಕೊಟ್ಟು ಒಳ್ಳೆಯವನು ಅನ್ನಿಸ್ಕೊಳ್ಳೋದಕ್ಕಿಂತ ಸಂತೋಷ ಪಡಿಸಿ ಕೆಟ್ಟವನಾಗೋದ್ರಲ್ಲಿ ತಪ್ಪಿಲ್ಲ ಕಣ ಕೇಶವ. ಧರ್ಮನ ಗೆಲ್ಲಿಸೋದಕ್ಕೋಸ್ಕರ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಧರ್ಮರಾಜನ ಹತ್ರ ಅಶ್ವತ್ಥಾಮ ಅತಃ ಕುಂಜರಹ ಅಂತ ಸುಳ್ಳು ಹೇಳಿಸಿದ್ನಲ್ಲ. ಎಷ್ಟೇ ಕಷ್ಟ ಬಂದ್ರು ಧರ್ಮದ ಪರವಾಗಿ ನಿಂತು ಬದುಕಿ ಅಂತ ರಾಮ ಹೇಳಿದ್ರೆ ಏನ್ ಮಾಡಾದ್ರೂ ಸರಿ, ಧರ್ಮನ ಕಾಪಾಡಿ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ. ಪರಿಸ್ಥಿತಿ ಅನುಗುಣವಾಗಿ ಭಗವಂತನೇ ಬದಲಾದ. ಇನ್ನು ನಾವು ಮನುಷ್ಯರು ನಮ್ದೇನಿದೆಯೋ. ಸರಿ ಅಪ್ಪ, ಅಭಿ ಇಲ್ಲ ಅಂತ ಜಯಂಕಲ್ಗೆ ನಿಜ ಹೇಳಿಲ್ಲ ಅಂದ್ರು, ಅಭಿ ಇದಾನೆ ಅಂತ ಗಂಗಾ ಮೇಡಮ್ಗೆ ಸುಳ್ಳು ಹೇಳಿದ್ರು, ಅವ್ರಿಗೆ ನೋವು ಕೊಡ್ಬಾರ್ದು ಅಂತ ಧರ್ಮ ಪಾಲಿಸ್ತಿದ್ದೀರಾ ಅಂತ ಅರ್ಥ ಆಯ್ತು. ಹಾಗೆ ಮಾಡೋಣ. ಆದ್ರೆ ಗಂಗಾ ಮೇಡಮ್ ಅವ್ರ ಹತ್ರ ಹುಷಾರು ಕೇಶವ. ನಾವು ಸುಳ್ಳು ಹೇಳ್ತಾ ಇದೀವಿ ಅಂತ ಗಂಗಾ ಮೇಡಮ್ ಅವ್ರಿಗೆ ಯಾವ ರೀತಿಲೂ ಅನುಮಾನ ಬರಬಾರ್ದು. ನಂಬಿಕೆ ಬರೋ ತರ ಹೇಳ್ಬೇಕು. ಸರಿ ಅಪ್ಪ, ತಡ ಮಾಡದೆ ಹೇಳೋಣ. ಮೇಡಮ್ ಅವರು ನಂಬ್ತಾರೆ, ದಿವ್ಯಾ ಕೂಡ ನಂಬ್ತಾಳೆ. ಹಾ, ನಿಮ್ಮ ಅಮ್ಮನ್ ಕೂಡ ನಂಬಿಸ್ಬೇಕು. ಇಲ್ಲಾಂದ್ರೆ ಬೆಳಗ್ಗೆ ಆವೇಶ ಪಟ್ಟಾಗೆ ಯೋಚನೆ ಮಾಡ್ದೇನೆ ಮಾತಾಡ್ಬಿಡ್ತಾಳೆ. ಸಮಸ್ಯೆ. ಕಾನ್ಸ್ಟೇಬಲ್, ಸ್ವಲ್ಪ ಬ್ಯಾಕ್ ಹೋಗಿ ಮತ್ತೆ ಪ್ಲೇ ಮಾಡಿ. ಈ ಎರಡು ಜಂಕ್ಷನ್ಸ್ ಮಧ್ಯ ಬೇರೆ ಸಿಸಿ ಕ್ಯಾಮೆರಾ ಏನಾದರೂ ಇದೆಯಾ? ಇದೆ ಸರ್. ನಮ್ಮ PC ಗಳು ಟ್ರಾಫಿಕ್ ಕ್ಯಾಮೆರಾ CC ಫುಟೇಜ್ ಮಾತ್ರನೇ ಕಳಿಸಿದ್ದಾರೆ. ಬಟ್ ನೋ ಡೌಟ್ ಸರ್, ನಿತ್ಯ ಅವರೇ ಅಭಿನ ಪಿಕ್ ಮಾಡಿರ್ತಾರೆ.
ಆ ರೂಟಲ್ಲಿ ಎಲ್ಲೆಲ್ಲಿ ಪ್ರೈವೇಟ್ CC ಕ್ಯಾಮ್ರಾ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಆಗಿ ನೋಡಿ ಅದ್ರ ಫೂಟೇಜನ್ನೆಲ್ಲ ಪೂರ್ತಿ ಚೆಕ್ ಮಾಡಿ ಅಂತ ನಮ್ಮ ಕಾನ್ಸ್ಟೇಬಲ್ಗೆ ಇನ್ಫಾರ್ಮ್ ಮಾಡಿ. ಓಕೆ, ಸದ್ಯಕ್ಕೆ ನಿತ್ಯನೇ ಸಸ್ಪೆಕ್ಟ್ ಅನ್ಕೋಣ. ಆ ಫುಟೇಜ್ ಕೂಡ ಬಂದ್ಮೇಲೆ ಬೇರೆ ಯಾವ ಡೌಟ್ಸು ನಮಗೆ ಕಾಣಿಸ್ಲಿಲ್ಲ ಅಂದ್ರೆ ನಿತ್ಯ ಅಂತಾನೆ ಕನ್ಫರ್ಮ್ ಮಾಡ್ಕೋಣ. ಎಸ್ ಸರ್. ಹಲೋ ACP ಅವರೇ, ಏನಾದರೂ ಗೊತ್ತಾಯ್ತಾ? ಮೇಡಮ್, ನಾನು ನಿತ್ಯನ ಸಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಾಟ್? ನಿತ್ಯಕ್ಕೂ ಅಭಿಗೂ ಪರಿಚಯ ಇದೆ, ಆದ್ರೆ ಜಗಳ ಇಲ್ಲ ACP ಅವರೇ. ಬಟ್ ಅಭಿ ಗಂಗಾ ಅವ್ರ ಮಗ ಅಲ್ವಾ ಮೇಡಮ್? ಆ ವಿಷಯ ನಿತ್ಯಂಗೆ ಗೊತ್ತಿಲ್ಲ. ದಟ್ಟು ಮಂಗನ್ನ ಸಾಯಿಸಿದಾಳೆ ಅಂತ ಅವಳು ಅನ್ಕೊಂಡಿದ್ದಾಳೆ. ಮೇಡಮ್, ಇವಾಗ ನಾನು ಇದನ್ನು ಮೀರಿ ಏನು ಹೇಳಕ್ಕಾಗಲ್ಲ. ಅಭಿ ಹೋಗಿರೋ ರೂಟಲ್ಲಿ ನಿತ್ಯ ಕಾರ್ ಕೂಡ ಹೋಗಿದೆ. ಅದೇ ರೋಡಲ್ಲಿ ಅಭಿ ಮಿಸ್ ಆಗಿದ್ದಾನೆ. ಸೊ ಪ್ರೈಮರಿ ಸಸ್ಪೆಕ್ಟ್ ಆಗಿ ನಿತ್ಯನ ಅನುಮಾನಿಸ್ತಾ ಇದ್ದೀನಿ. ಹಾಂ ಮೇಡಮ್, ನೀವೊಂದು ಕೆಲಸ ಮಾಡಿ, ತಕ್ಷಣ ಮನೆಗೆ ಹೋಗಿ ನಿತ್ಯನ ಮೀಟ್ ಮಾಡಿ, ಅಭಿ ಬಗ್ಗೆ ಕೇಳಿ. ಏನಾದರೂ ಇನ್ಫಾರ್ಮೇಷನ್ ಗೊತ್ತಾದರೆ ನನಗೆ ಕಾಲ್ ಮಾಡಿ ಮೇಡಮ್. ಓಕೆ ACP ಅವರೇ, ಈಗಲೇ ಹೋಗ್ತೀನಿ.